ಓಂ ಶಾಂತಿ. ಶೀರ್ಷಿಕೆ: ಸ್ವರ್ಗದ ರಾಜ್ಯದ ಟಿಕೆಟ್. ಶಿವಬಾಬರವರ ಜ್ಞಾನ, ರುದ್ರಜ್ಞಾನ ಯಜ್ಞ. ಹಳೆಯ ಪ್ರಪಂಚದ ಅಂತ್ಯ, ಹೊಸ ಪ್ರಪಂಚದ ಆರಂಭ. ನಾನು ಆತ್ಮ, ಶಾಂತಿಯ ಸ್ವರೂಪ. ಮೂರನೇ ನೇತ್ರ ತೆರೆದಿರಲಿ, ಮಾಯೆ ದೂರವಾಗಲಿ. ಭಗವಂತನ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿರುವವರೇ ಮಹಾಭಾಗ್ಯಶಾಲಿಗಳು. ನಾವು ಆತ್ಮಗಳು, ಜ್ಞಾನ ರತ್ನಗಳು. ನಾನು ಈ ಶರೀರವಲ್ಲ, ಶಾಂತ ಸ್ವರೂಪ ಆತ್ಮನು. ನನ್ನ ನಿಜವಾದ ಮನೆ ಶಾಂತಿಧಾಮ, ಅಂದರೆ ಮೂಲವತನ. ಶಾಂತಿ ಹೊರಗಿಲ್ಲ, ಅದು ನನ್ನ ಸ್ವಧರ್ಮ. ಭಗವಂತನೇ ಈ ಸೃಷ್ಟಿಯ ರಚಯಿತ ಮತ್ತು ಜ್ಞಾನ ಸಾಗರ. 84 ಜನ್ಮಗಳ ರಹಸ್ಯವನ್ನು ಈಗ ನಾವು ತಿಳಿದಿದ್ದೇವೆ. ನಾವು ಸೂರ್ಯವಂಶಿ ದೇವತೆಗಳಿಂದ ಶೂದ್ರರಾಗಿದ್ದು ಈಗ ಮತ್ತೆ ದೇವತೆಗಳಾಗುತ್ತಿದ್ದೇವೆ. ಈ ರುದ್ರ ಜ್ಞಾನ ಯಜ್ಞದಿಂದ ಹಳೆಯ ಪ್ರಪಂಚದ ವಿನಾಶ ನಿಶ್ಚಿತವಾಗಿದೆ. ಹೊಸ ಸ್ವರ್ಗದ ಸ್ಥಾಪನೆಗಾಗಿ ಶಿವಬಾಬಾ ರಾಜಯೋಗ ಕಲಿಸುತ್ತಿದ್ದಾರೆ. ಲಕ್ಷ್ಮೀನಾರಾಯಣ ಸಮಾನ ಗುಣಗಳನ್ನು ಧಾರಣೆ ಮಾಡಬೇಕು. ಈ ಸಮಯದಲ್ಲಿ ನಾವು ಈಶ್ವರ್ಯ ವಿದ್ಯೆಯನ್ನು ಓದುತ್ತಿದ್ದೇವೆ. ತನು ಮನ ಧನವನ್ನು ಸೇವೆಗೆ ಸಮರ್ಪಿಸುವುದೇ ಯಜ್ಞದಲ್ಲಿ ಸ್ವಾಹ ಮಾಡುವುದು. ಸುಖಧಾಮದ ಮಾಲೀಕರಾಗಲು ದೈವಿ ಸ್ವಭಾವ ಬೆಳೆಸಬೇಕು. ಡ್ರಾಮಾದ ಪ್ರತಿಯೊಂದು ದೃಶ್ಯವೂ ಪೂರ್ವ ನಿಶ್ಚಿತವಾಗಿದೆ. ಸತ್ಯಯುಗದಲ್ಲಿ ದುಃಖ, ರೋಗ, ಕಲಹ ಯಾವುದೂ ಇರುವುದಿಲ್ಲ. ಈಗಿನ ಸಂಗಮಯುಗವೇ ಅತ್ಯಮೂಲ್ಯ ಸಮಯ, ಸುವರ್ಣ ಸಮಯ. ಸಹಜ ರಾಜಯೋಗ ಮನನ ಚಿಂತನ. 1 ನಿಮಿಷ ಯೋಗ ಮಾಡೋಣ. ನಾನು ಆತ್ಮ, ನಾನು ಆತ್ಮನಾಗಿದ್ದೇನೆ. ಈ ದೇಹದ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ಜ್ಯೋತಿ ಪ್ರಕಾಶ ಬಿಂದು ನನ್ನ ನಿಜ ಸ್ವರೂಪ ಶಾಂತಿ ಆಗಿದೆ. ನನ್ನ ಮನೆ ಶಾಂತಿಧಾಮ. ಈಗ ನಾನು ದೇಹ ಸಂಬಂಧ ಪರಿಸ್ಥಿತಿಗಳಿಂದ ಬೇರೆ ಭಿನ್ನನಾಗುತ್ತಿದ್ದೇನೆ. ನಾನು ಶಿವಬಾಬರವರ ಮಗು, ಅವರ ಸಂತಾನ ಆಗಿದ್ದೇನೆ. ಪರಮಾತ್ಮನ ಪ್ರೀತಿಯ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ಸಂಕಲ್ಪಗಳು ನಿಶ್ಚಲವಾಗುತ್ತಿವೆ. ನಾನು ಪವಿತ್ರ ಆತ್ಮನಾಗಿದ್ದೇನೆ. ನಾನು ಶಕ್ತಿಶಾಲಿ
ಆತ್ಮನಾಗುತ್ತಿದ್ದೇನೆ ಹಾಗೂ ನಾನು ಸುಖ ಸ್ವರೂಪದ ಅನುಭವ. ನಾನು ಶಿವಬಾಬರ ಜೊತೆ ಯೋಗದಲ್ಲಿದ್ದೇನೆ. ಓಂ ಶಾಂತಿ. ಇಂದಿನ ವರದಾನದ ರಹಸ್ಯ: ಒಬ್ಬ ತಂದೆ, ಇನ್ನೊಂದು ನಾನು. ಮೂರನೆಯವರು ಯಾರೂ ಇಲ್ಲ. ಯಾವಾಗ ಬುದ್ಧಿಯಲ್ಲಿ ಕೇವಲ ನಾನು ಆತ್ಮ, ನನ್ನ ಶಿವಬಾಬಾ ಎಂಬ ಅನುಭವ ಮಾತ್ರ ಇರುತ್ತದೆಯೋ ಆಗ ಮೂರನೇ ನೇತ್ರ ಸಂಪೂರ್ಣವಾಗಿ ತೆರೆದುಕೊಳ್ಳುತ್ತದೆ. ಮೂರನೇ ವ್ಯಕ್ತಿ, ವಸ್ತು, ವ್ಯರ್ಥ ಸಂಕಲ್ಪ ಬಂದಾಗ ಮೂರನೇ ನೇತ್ರದ ಶಕ್ತಿ ಕಡಿಮೆಯಾಗುತ್ತದೆ. ಸುಂದರ ಕಥೆ, ಅದರ ಮೂಲಕ ತಿಳಿಯೋಣ. ಒಬ್ಬ ರಾಜಕುಮಾರ ತನ್ನ ಕುತ್ತಿಗೆಯಲ್ಲಿದ್ದ ಅಮೂಲ್ಯ ಹಾರವನ್ನು ಕಳೆದುಕೊಂಡನೆಂದು ಎಲ್ಲೆಡೆ ಹುಡುಕುತ್ತಿದ್ದ. ಆಗ ಅದನ್ನು ಅವನು ಅಳುತ್ತಿದ್ದ, ದುಃಖ ಪಡುತ್ತಿದ್ದ. ಆದರೆ ಕೊನೆಗೆ ಒಬ್ಬ ಜ್ಞಾನಿ ಹೇಳಿದ, ಮೊದಲು ನಿನ್ನ ಕುತ್ತಿಗೆಯನ್ನು ನೋಡು. ಅವನು ನೋಡಿದಾಗ ಹಾರ ಅಲ್ಲೇ ಇತ್ತು. ಹಾಗೆಯೇ ನಾವು ಶಾಂತಿಯನ್ನು ಹೊರಗೆ ಹುಡುಕುತ್ತೇವೆ, ಆದರೆ ಶಾಂತಿ ಶಿವಬಾಬಾ ಹೇಳುತ್ತಾರೆ, ಮಕ್ಕಳೇ, ಶಾಂತಿ ನಿಮ್ಮ ಸ್ವಭಾವವೇ ಆಗಿದೆ. ಅದು ನಿಮ್ಮ ಕೊರಳಿನ ಹಾರವಾಗಿದೆ. ಧಾರಣೇತಿ ಧರ್ಮಃ. ಮೊದಲನೇದ್ದು ಸರಳತೆ, ಎರಡನೇದ್ದು ಸಹನಶೀಲತೆ, ಮೂರನೆಯದ್ದು ಆತ್ಮ ಅಭಿಮಾನ, ಹಾಗೂ ನಾಲ್ಕನೇದು ಶಿವಬಾಬರವರ ನೆನಪು, ಶಿವಬಾಬರವರ ಸ್ಮೃತಿ, ಯೋಗ, ದೈವಿ ಸ್ವಭಾವ, ದೈವಿ ಮೌಲ್ಯಗಳು. ಇಂದಿನ ಸ್ಲೋಗನ್ನಲ್ಲಿ ಬಾಬಾ ತಿಳಿಸಿದ್ದಾರೆ, ಬೇಸರ ಪಡುವುದು ಮತ್ತು ಬೇಸರಪಡಿಸುವುದು ಪ್ರಶ್ನಚಿತ್ತರ ಲಕ್ಷಣವಾಗಿದೆ. ಸರಳತೆ ಪ್ಲಸ್ ಸಹನಶೀಲತೆ = ಶ್ರೇಷ್ಠ ಮಣಿ. ಮುರಳಿಯ ಮುಖ್ಯ ಸಾರ, ಇಂದಿನ ಯೋಗದ ಸಾರ. ಈ ಸಂಗಮ ಯುಗದಲ್ಲಿ ನಾವು ಅತ್ಯಂತ ಭಾಗ್ಯಶಾಲಿ ಆತ್ಮಗಳು. ಸ್ವಯಂ ಭಗವಂತನು ನಮಗೆ ಜ್ಞಾನ ನೀಡುತ್ತಿದ್ದಾರೆ. ನಾನು ಆತ್ಮ, ಶಾಂತಿ ನನ್ನ ಸ್ವಭಾವ ಎಂದು ಅನುಭವ ಮಾಡಿ ಶಿವಬಾಬರ ನೆನಪಿನಲ್ಲಿ ಇರಿ. ರುದ್ರ ಜ್ಞಾನ ಯಜ್ಞದ ಮೂಲಕ ಹಳೆಯ ಪ್ರಪಂಚ ಮುಕ್ತಾಯವಾಗಿ ಹೊಸ ಸ್ವರ್ಗ ಸ್ಥಾಪನೆಯಾಗುತ್ತಿದೆ. ಈಗ ದೈವಿ ಗುಣಗಳನ್ನು
ಧಾರಣೆ ಮಾಡಿ ಲಕ್ಷ್ಮೀ ನಾರಾಯಣ ಸಮಾನರಾಗುವ ಪುರುಷಾರ್ಥ ಮಾಡೋಣ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.